ಕನ್ನಡ ವಾಹಿನಿಗೆ ಸ್ವಾಗತ. ನಗರಸಭೆ ವತಿಯಿಂದ ಪರಿಶಿಷ್ಟ ಜಾತಿಯ ಹಾಗೂ ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಧನವನ್ನು ವಿತರಿಸಲಾಗಿದೆ. ಅರಸೀಕೆರೆ ನಗರಸಭೆ ವತಿಯಿಂದ 2025-26ನೇ ಸಾಲಿನ ಎಸ್ಎಫ್ಸಿ ಅನುದಾನದ ಅಡಿಯಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ವರ್ಗದ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಧನವನ್ನು ವಿತರಿಸಲಾಗಿದೆ. ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷರು ಆದ ಎಂ ಸಮೀಉಲ್ಲಾ ಅವರು ಮಾತನಾಡಿ 2025-26ನೇ ಸಾಲಿನ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಕಲ್ಯಾಣ ಕಾರ್ಯಕ್ರಮದ ಅಡಿಯಲ್ಲಿ ಎಸ್ಎಫ್ಸಿ ಯೋಜನೆ ಅನುದಾನದ ಅಡಿಯಲ್ಲಿ ಪರಿಶಿಷ್ಟ ಜಾತಿಯ ಮಕ್ಕಳ 74 ವಿದ್ಯಾರ್ಥಿಗಳಿಗೆ 4,36,500 ರೂಪಾಯಿಗಳು ಮತ್ತು ಪರಿಶಿಷ್ಟ ಪಂಗಡದ 11 ವಿದ್ಯಾರ್ಥಿಗಳಿಗೆ 48,000 ರೂಪಾಯಿಗಳ ಸಹಾಯಧನವನ್ನು ಒಟ್ಟು 85 ವಿದ್ಯಾರ್ಥಿಗಳಿಗೆ ಅತಿ ಹೆಚ್ಚು ಅಂಕಗಳನ್ನು ಗಳಿಸಿ ಉತ್ತೀರ್ಣರಾಗಿದ್ದ ಮಕ್ಕಳಿಗೆ ಅರಸೀಕೆರೆ ನಗರಸಭೆ ವತಿಯಿಂದ ದಾಖಲೆ ಪ್ರಮಾಣದ ಹಣವನ್ನು ವಿದ್ಯಾರ್ಥಿ ವೇತನವನ್ನಾಗಿ ನೀಡಲಾಗಿದೆ. ನಗರದ ಮಕ್ಕಳು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅಂಕಗಳನ್ನು ಪಡೆದು ಉತ್ತೀರ್ಣರಾಗಲು ನಗರಸಭೆ ವತಿಯಿಂದ ಸ್ಫೂರ್ತಿ ತುಂಬಲಾಗಿದೆ. ಎಸ್ಎಸ್ಎಲ್ಸಿ, ಪಿಯುಸಿ, ಸ್ನಾತಕೋತ್ತರ ಪದವಿ, ಪಿಎಚ್ಡಿ ಸೇರಿ ವಿವಿಧ ಹಂತದಲ್ಲಿ ಬಡತನ ರೇಖೆಯಿಂದ ಕಷ್ಟಪಟ್ಟು ವಿದ್ಯಾಭ್ಯಾಸ ನಡೆಸುತ್ತಾ ತಮ್ಮ ಮುಂದಿನ ಹಂತದ ವಿದ್ಯಾಭ್ಯಾಸದಲ್ಲಿ ಸಹಾಯವಾಗಿ ಅರಸೀಕೆರೆ ನಗರದ ಕೀರ್ತಿಯನ್ನು ಹೆಚ್ಚಿಸಲು ಮಕ್ಕಳು ಮುಂದಾಗಬೇಕು ಅಂತ ಪೋಷಕರಿಗೆ ಕಿವಿ ಮಾತು ಹೇಳಿದ್ದಾರೆ. ನಗರಸಭೆ ವತಿಯಿಂದ ಎಸ್ಎಫ್ಸಿ ಮತ್ತು ನಗರಸಭಾ ನಿಧಿಯಿಂದ ನಾವೇನು ವಿದ್ಯಾಭ್ಯಾಸಕ್ಕೆ ನಾವು ಗೌರವಧನವನ್ನು ಪ್ರೋತ್ಸಾಹಧನದ ರೂಪದಲ್ಲಿ ನಾವು ಗೌರವಧನವನ್ನು ಅವರಿಗೆ ಕೊಡ್ತಾ ಇದ್ವಿ. ನಗರ ವ್ಯಾಪ್ತಿಯಲ್ಲಿರುವಂಥ ಮಕ್ಕಳಿಗೆ ಇವತ್ತು ಸುಮಾರು ಒಂದು 5 ವರ್ಷದಿಂದ ನಮ್ಮ SC ST ಸಮಾಜದ ಮಕ್ಕಳಿಗೆ ನಗರಸಭೆ ವತಿಯಿಂದ ಯಾವುದೇ ಕ್ರಿಯೆ ಯೋಜನೆ ಮಾಡಿಕೊಂಡಲೇ ಇವತ್ತು ನಾವು ಆ ಮಕ್ಕಳಿಗೆ ನಾವು ಪ್ರೋತ್ಸಾಹಧನ ಕೊಡೋಕ್ಕಾಗಲಿಲ್ಲ. ಆದ್ದರಿಂದ ಈ ಸಲ ಮನಗೊಂಡು ನಾವು, ಯಾಕಂದರೆ ಹೋದ ವರ್ಷದಿಂದ ನಾವು ನಮ್ಮ ಇತರೆ ಸಮಾಜದ ಮಕ್ಕಳಿಗೆ ನಾವು ಪ್ರೋತ್ಸಾಹಧನ ಕೊಡ್ತಾ ಇದ್ವಿ. ಎಲ್ಲ ಒಂದು ಕಡೆ ನಮಗೆ ಕೊರತೆ ಕಾಣ್ತು. ನೋಡಿ, ನಾವು ಇತರ ಮಕ್ಕಳು ಕೊಡ್ತೀವಿ, ನಾವು ನಮ್ಮ SC ST ಮಕ್ಕಳಿಗೆ ನಾವು ಕೊಡ್ತಾ ಇಲ್ವಲ್ಲ, ನಮ್ಗೆ ಕೊಡೋಕೆ ಆಗ್ತಾ ಇಲ್ವಲ್ಲ ಅಂತ ನಮಗೇನೋ ನಮಗೊಂದು ಕೊರಗಿತ್ತು. ಆದರೆ ಈ ಸಲ ನಾವು ನಮ್ಮ ನಗರಸಭೆಯ ಆಯವ್ಯಯ ಬಜೆಟಲ್ಲಿ ಮತ್ತು ನಮ್ಮ ನಗರಸಭೆಯ ಸಭೆಯಲ್ಲಿ ಇವತ್ತು SFC ಅನುದಾನದಲ್ಲಿ ಸುಮಾರು 5,36,000 ರೂಪಾಯಿ ಇವತ್ತು ನಾವು SC ಮಕ್ಕಳಿಗೆ, ST ಮಕ್ಕಳಿಗೆ 72,000 ರೂಪಾಯಿಯನ್ನು ನಾವು ಮೀಸಲಿಟ್ಟಿದ್ವಿ. ಆದರೆ ಈ ಸಲ ಸರ್ಕಾರದ ಈವರೆಗೂ 2 ಲಕ್ಷ ರೂಪಾಯಿ ಮಾತ್ರ ನಮಗೆ ಹಣ ಬಂದಿದೆ. ಆದ್ದರಿಂದ ನಾವು ನಾವು ಎಲ್ಲ ಒಂದೇ ಸಲ ನಮ್ಮ ಮಕ್ಕಳಿಗೆ ಕೊಡಬೇಕು ಅನ್ನೋ ಉದ್ದೇಶದಿಂದ ಬಾಕಿದ ಹಣ ಏನಿದೆ ಇನ್ನು 2,36,000 ರೂಪಾಯಿ ನಮ್ಮ ನಗರಸಭೆಯ ಹಣದಿಂದ ನಾವು ಕೊಡ್ತಾ ಇದ್ದೀವಿ. ಯಾಕಂದರೆ ಇನ್ನೂ ಈ ವರ್ಷದಲ್ಲಿ ಇನ್ನೂ ನಮಗೆ ಸರ್ಕಾರದ ಬರಂತ ಅನುದಾನದಲ್ಲಿ 3,36,000 ಮುಂದೆ ಮತ್ತೆ ಇದು ನಮ್ಮ ಸಮಾಜದ ಮಕ್ಕಳಿಗೆ ನಾವು ಕೊಡ್ತೀವಿ. ಮತ್ತೆ ಇದರಲ್ಲಿ 20 ಮಕ್ಕಳು ಸ್ವಲ್ಪ ಡಾಕ್ಯುಮೆಂಟ್ಸ್ಗಳು ಕೊಟ್ಟಿರೋದ್ರಿಂದ 94 ಮಕ್ಕಳ ಪೈಕಿ 74 ಮಕ್ಕಳಿಗೆ ಇವತ್ತು ನಾವು ಕೊಡ್ತಾ ಇದ್ದೀವಿ. ಇನ್ನೇನು ಸರ್ಕಾರದಿಂದ ಇನ್ನೂ ನಮಗೆ 3,36,000 ಬರುತ್ತೆ. ಆ ಹಣವನ್ನು ನಗರಸಭೆಯಿಂದ ನಿಮಗೆ ಕೊಡಲೇಬೇಕು. ಯಾಕೆಂದರೆ ನಾವು ಆ ಸಮಯದಲ್ಲಿ ನಾವು ಇರ್ತೀವೋ ಇಲ್ಲವೋ, ಈ ಹಣವನ್ನು ಹಂಗೆ ರಿಸರ್ವ್ ಮಾಡೋದ್ರೆ ಅವ್ರಿಗೆ ಸರ್ಕಾರ ಬಿಡಲ್ಲ, ಸರ್ಕಾರ ಕೇಳುತ್ತೆ. ಆದ್ದರಿಂದ ಆ ಹಣ ಹಂಗೆ ಇಟ್ಟು ಅದರ ಬದಲಿಯಾಗಿ ನಗರಸಭೆ ವತಿಯಿಂದ ನಾವು ನಗರಸಭೆ ನಿಧಿಯಿಂದ ನಾವು ನಿಮ್ಗೆ ಕೊಡ್ತಾ ಇದ್ದೀವಿ. ಮತ್ತು ಅದ್ರ ಜೊತೆನೇ ST ಸಮಾಜದ್ದು 5 ವರ್ಷದಿಂದ ಅವ್ರು ಯಾವುದೇ ವಿದ್ಯಾಭ್ಯಾಸ ಕೊಟ್ಟಿರಲಿಲ್ಲ. ಅವರ ಸಮಾಜದ ಭಾಳ ಹಣ ಹಂಗೆ ಉಳ್ಕೊಂಡಿತ್ತು. ಈ ಹಿಂದೆ ನೀವು ನೋಡಿದಂಗೆ ST ಸಮಾಜಕ್ಕೆ ಏನೇನು ನಾವು ಕೊಟ್ಟಿದ್ದೀವಿ ಅಂತ ಹೇಳಿ ಆ ST ಸಮಾಜದ ಮಕ್ಕಳು ಬಹುತೇಕ ಗೊತ್ತಿರುತ್ತೆ ಅಂತ ಕಾಣುತ್ತೆ. ಯಾಕೆ ನಮ್ಮ ಇದ್ದಿದ್ದು 60-70 ಲಕ್ಷ ರೂಪಾಯಿ ಅಂದರೆ ನಮ್ಮಲ್ಲಿ ಹಣ ಇದ್ದಿದ್ದು ಆ ಹಣವನ್ನು ನಿಯೋಗ ಮಾಡೋದ್ರಲ್ಲಿ ಹಂಗೆ ಇತ್ತು. ಸುಮಾರು 18 ಲಕ್ಷ ರೂಪಾಯಿ ಅವರ ಹಾಸ್ಟೆಲ್ ಫರ್ನಿಚರು, ಆ ಮಕ್ಕಳಿಗೆ ಬುಕ್ಸು ಎಲ್ಲ ಕೊಡಿಸಿದ್ವಿ. ಅವ್ರ ಸಮಾಜದ ಸಮುದಾಯ ಭವನ ಮುಂದೆ ಒಂದು ವಾಚ್ಮೆನ್ ಶೆಡ್ ಕಟ್ಸಿದ್ವಿ. ಅವ್ರ ಸಮಾಜದ ಪ್ರೋತ್ಸಾಹವಾಗಿ ಬ್ಯಾಂಕಿನ ಹಣದಿಂದ ಸಬ್ಸಿಡಿ ಹಣವನ್ನು ನಾವು ಕೊಟ್ವಿ. ಅದೇ ರೀತಿ ಆಟೋ ಪರ್ಚೇಸ್ ಮಾಡೋಕ್ಕೆ ನಾವು ಸಬ್ಸಿಡಿ ಕೊಟ್ವಿ, ವ್ಯಾಪಾರ ಮಾಡೋಕ್ಕೆ ಸಬ್ಸಿಡಿ ಕೊಟ್ವಿ. ಈ ಥರ ಆ ಹಣವನ್ನು ಇವತ್ತು ಕೇವಲ 68,000ದಿಂದ ಮನೆ ಕಟ್ಟೋರು 3 ಲಕ್ಷ ರೂಪಾಯಿ, ಒಬ್ಬ ವ್ಯಕ್ತಿಗೆ 3 ಲಕ್ಷ ರೂಪಾಯಿ ಕೊಡ್ತಾ ಇದ್ವಿ. ಇನ್ನು ಒಂದು ಮಾತ್ರ ನಮ್ಮ ಹತ್ರ 3 ಲಕ್ಷ ರೂಪಾಯಿ ಮಾತ್ರ ನಮ್ಮ ಹತ್ರ ಖಾಲಿ ಇದೆ ಆ ಹಣ. ಆದ್ದರಿಂದ ಇದೆಲ್ಲ ಎಲ್ಲೋ ಒಂದು ಕಡೆ ಸಾಮಾಜಿಕ ನ್ಯಾಯ ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಅವರು ಕೊಟ್ಟಂತ ಇವತ್ತು ಕಟ್ಟೆ ಕಡೆಯ ವ್ಯಕ್ತಿಗೂ ತಲುಪಬೇಕು ಅಂದರೆ ಈ ಥರ ಕೆಲವು ನಿರ್ಣಯಗಳಲ್ಲಿ ನಾವು ದೊಡ್ಡ ನಿರ್ಧಾರ ತಗೋಬೇಕಾಗುತ್ತೆ. ಈಗ ನಮ್ಮ ಕಚೇರಿಯಲ್ಲಿ ನಮ್ಮ
ಸಂಬಂಧಪಟ್ಟ ನಮ್ಮ ಇವ್ರು ಬಂದು ಹೇಳಿದ್ರು, ಸರ್ ಈಗ ನಮ್ಮ ಹತ್ರ 2 ಲಕ್ಷ ರೂಪಾಯಿ ಇದೆ, ನಾವು 2 ಲಕ್ಷ ರೂಪಾಯಿ ಕೊಟ್ಟು ನಾವು ಕೈ ತೊಳ್ಕೊಳ್ಳೋಣ ಅಂತ. ನಾನು ಯಾವುದೇ ಕಾರಣಕ್ಕೂ ಮಾಡೋಕ್ಕೆ ಸಾಧ್ಯ ಇಲ್ಲ, ಎಲ್ಲ ಮಕ್ಕಳು ಕೊಡಲೇಬೇಕು ಅಂತ ಹಠ ಮಾಡಿ ಅವ್ರು ಬೇಜಾರಾದ ಅನ್ಸುತ್ತೆ. ಅವರು ತಪ್ಪಿಕೋಬೇಡಿ, ನಾವು ಇದೇ ಉದ್ದೇಶಕ್ಕೆ ಇಲ್ಲ ನಗರಸಭೆ ನಿಧಿ ಅಂದರೆ ಕೊಡಲೇಬೇಕು, ಯಾರ ಮನೆ ಸ್ವತ್ತಲ್ಲ ಅವ್ರು ಕೊಡಲೇಬೇಕು. ಮುಂದೆ ಹಣ ನಾವಿಲ್ಲ ಅಂದ್ರೂ ನೀವು ಕೊಟ್ಟೇ ಕೊಡ್ತೀರಾ, ಯಾಕಂದರೆ ಅದು ನಿಮಗೆ ಬಿಡಲ್ಲ ಕಾನೂನು ಅಂತ ಹೇಳಿ ಇವತ್ತು ಎಲ್ಲ ಹಣವನ್ನು ಇವತ್ತು ಯೋಗ ಮಾಡಬೇಕು. ಇದು ಯೋಗ ಮಾಡಬೇಕು ಅಂದರೆ ನಾವು ಪಾರದರ್ಶಕವಾಗಿರಬೇಕು, ನಾವು ಆ ಸಮಾಜದ ಬಗ್ಗೆ ಕಾಳಜಿಯಾಗಿರಬೇಕು. ಇವತ್ತು ಏನಾರ ನಾವು ನೀವೆಲ್ಲರೂ ಕೂತಿದ್ದೀವಿ ಅಂದರೆ ಆ ಡಾಕ್ಟರ್ BR ಅಂಬೇಡ್ಕರ್ ಸಾಹೇಬ್ರಲ್ಲ ಅವ್ರು ಕೊಟ್ಟಂಥ ಕೊಡುಗೆ ನಾವು ನಮಸ್ತೆ, ನನ್ನ ಹೆಸರು ವಸಂತ. ಕೂಲಿ ಕೆಲಸ ಮಾಡ್ತೀವಿ. ಎಲ್ಲ ಜನಾಂಗದವ್ರಿಗೂ ಕೊಡ್ತಾ ಇದ್ರು. ನಾವು ಎಸ್ಸಿಗಳಿಗೆ ಏನು ಕೊಟ್ಟಿರಲಿಲ್ಲ. ಯಾವಾಗಲೂ ಕೇಳ್ತಾ ಇದ್ವಿ ಅನ್ಪೂರ್ಣಕ್ಕನ ನಮ್ಮ ಮಗನಿಗೆ ಏನಾದ್ರು ಹೆಲ್ಪ್ ಮಾಡಿ ಅಂತ. ಈ ಸಾರಿ ಕೊಡ್ತಿದ್ದಾರೆ, ತುಂಬ ಸಂತೋಷ. ಹೇಗೆ ಅನಿಸ್ತಿದೆ? ಖುಷಿ ಆಗ್ತಾಯಿದೆ ಸರ್. ಒಂದು ಸ್ವಲ್ಪನಾದ್ರು ಸಹಾಯ ಆಗ್ತಾ ಇದೆಯಲ್ಲ ಅಂತ ಖುಷಿ ಆಗ್ತದೆ. ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ನಗರಸಭೆಗೆ ಧನ್ಯವಾದಗಳು. ಆಯುರ್ವೇದಿಕ್ ಮಾಡ್ತಾ ಇದ್ದಾಳೆ BAMS. ಅವ್ರಿಗೆ ಪ್ರೋತ್ಸಾಹಧನ ಬರುತ್ತೆ ಅಂತ ಹೇಳಿದ್ರು. ನಾವು ಅಪ್ಲಿಕೇಶನ್ ಹಾಕಿದ್ವಿ, ಬಂದಿದೆ. ಪ್ರೋತ್ಸಾಹಧನ ಬಂದು 25,000 ಕೊಡ್ತಾರೆ. ಮಗನಿಗೆ PhD ಮಾಡ್ತಾ ಇರೋ ಮಗನಿಗೆ 25,000 ಕೊಟ್ಟಾರೆ. ಮಗಳು ಆಯುರ್ವೇದಿಕ್ ಮಾಡ್ತಾ ಇದ್ದಾಳೆ, ಅವಳಿಗೂ 25,000 ಕೊಟ್ಟಿದ್ದಾರೆ. ಹಂಗಾಗಿ ನಾವು ನಗರಸಭೆಗೆ ತುಂಬ ಧನ್ಯವಾದಗಳು ಹೇಳ್ತೀವಿ. ಇನ್ನು ಕಾರ್ಯಕ್ರಮದಲ್ಲಿ ನಗರಸಭೆ ಉಪಾಧ್ಯಕ್ಷರು ಆದ ಮನೋಹರ್, ಸದಸ್ಯರುಗಳು ಆದ ಅನ್ನಪೂರ್ಣ, ಅವಿನಾಶ್, ಸುಬ್ರಹ್ಮಣ್ಯ, ರೋಷನ್, ನಗರಸಭೆ ನಾಮನಿರ್ದೇಶಿತ ಸದಸ್ಯರು ಆದ ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷರು ಆದ ಕಿರಣ್ ಮತ್ತು ನಗರಸಭೆಯ ಪ್ರಭಾರಿ ಲೆಕ್ಕಾಧಿಕಾರಿಗಳು ಆದ ಜಮೀಲ್, ಸಮುದಾಯ ಸಂಘಟನಾಕಾರಿಗಳು ಆದ MH ರಾಜಶೇಖರ್ ಸೇರಿದಂತೆ ಹಲವಾರು ನಗರಸಭಾ ಸದಸ್ಯರುಗಳು, ಸಿಬ್ಬಂದಿಗಳು, ವಿದ್ಯಾರ್ಥಿ ವೇತನ ಪಡೆಯಲು ಬಂಧಿತ ಪೋಷಕರು ಉಪಸ್ಥಿತರಿದ್ದರು. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24/7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.